ಸಂತೋಷ. ಮಂಗಳವಾಗಲಿ ಮೇಲಕ್ಕೇಳಿ. ನೀವು ಹೋಗಿದ್ದ ಸಮಾಚಾರವೇನಾಯಿತು ರಾಜೇಂದ್ರ? ಆ ತಸ್ಕರನಿಗೆ ಕೈ ಕಾಲುಗಳನ್ನು ಕಳೆದು ಸಂದೂಕದಲ್ಲಿ ಬೀಸಾಡಿ ಆತನ ಬಸ್ಸುಗಳನ್ನು ತಂದಿರುವುದು ನೋಡುವರ. ಬಳೆ ದೂತರೆ, ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿರುವನು. ಮಂತ್ರಿ ಶೇಖರ, ನಮ್ಮ ದೂತರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ದೂತರೆ, ಬಹುಮಾನವು ಸಿದ್ಧವಾಗಿರುವುದು. ಈ ಬಹುಮಾನವನ್ನು ತೆಗೆದುಕೊಂಡು ನೀವೇನು ಹೊರಡಬಹುದು. ಮಂತ್ರಿ ಶೇಖರ, ಕರಾಚರಣವನ್ನು ಕಡಿದಿರುವ ಆ ತಸ್ಕರನಿಗೆ ನಮ್ಮ ಪಟ್ಟಣದಲ್ಲಿ ಯಾರಾದರೂ ಅನ್ನ ನೀರನ್ನು ಕೊಟ್ಟರೆ ಆತನಿಗಾಗಿರುವ ಶಿಕ್ಷೆಯು ಕೊಟ್ಟವರಿಗೂ ಆಗುವುದೆಂದು ಡಂಗೂರ ಮೂಲಕ ಪ್ರಸಿದ್ಧಪಡಿಸುವನಾಗು. ಆಗಬಹುದು. ಸಾಕಿರುವಂತ ಆ ಬಾಬಿಗೆ ನಮ್ಮ ಪಟ್ಟಣದಲ್ಲಿ ಯಾರು ಅನ್ನ ನೀರು ಕೊಡದಂತೆ ಸಾರುವಂತ ಡಂಗೂರ ಮೂಲಕ ಸಾರು ಅಂತ ಹೇಳುತ್ತೆ. ಹೇಳಿಲ್ಲ ಕೇಳಿಲ್ಲ ಅನ್ಬೇಡಿ, ಹೇಳಿಲ್ಲ ಕೇಳಿಲ್ಲ ಅಂತ ಹೇಳ್ಬೇಡಿ. ದೊಡ್ಡವರು ಚಿಕ್ಕವರು ಸಮುದ್ರ ನೋಡ್ರು ಮಲಗಿರೋರು ಕುಂತಿರೋರು ಎಲ್ಲರೂ ಕೇಳಪ್ಪ ಕೇಳಿ. ನಾನು ಈ ಬೀದಿಯಲ್ಲಿ ಕರ್ಕೊಂಡು ಮ್ಯಾಗಳ ಬೀದಿಯಲ್ಲಿ ಹೋಗಿ ಸಾಯಂಕಾಲ ಹೋಗಿ ಬಂದ್ಬಿಡ್ತೀನಿ.
ಇದ್ದಾರೆ. ಬೇಗನೆ ಬಂದು ಯಾರಾದರೂ ನನ್ನನ್ನು ಈ ಕಂದೂಕದಿಂದ ಮೇಲೆತ್ತಿಕೊಳ್ಳಿರಿಸಬಾರದೆ. ಅಮ್ಮ, ನಾನು ಯಾರಾದರೇನು ತಾಯಿ? ನೀನು ಓರ್ವಳೆ ಈ ಮಾರ್ಗದಲ್ಲಿ ಬರಲು ಕಾರಣವೇನಮ್ಮ? ಮಹಾತ್ಮರೇ, ನಾನು ಉಜ್ಜಯಿನಿ ಪಟ್ಟಣದ ನೀಲಾ ಶೆಟ್ಟರ ಮಗಳು. ನನ್ನನ್ನು ಇದೇ ಸಾಮೂಹಿಕ ನಗರದ ತೇಲಿ ಶೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿದರು. ನನ್ನ ನಾಮಾಂಕಿತ ಲಕ್ಷ್ಮೀದೇವಿ ಎಂದು ಕರೆಯರು ಮಹಾತ್ಮರೇ. ಅಮ್ಮ, ನೀನು ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳೇ? ಹೌದು ಮಹಾತ್ಮರೇ. ಅಮ್ಮ, ನಿನ್ನನ್ನು ಇದೇ ಸಾಮಯೋಧ ನಗರದ ತೇಲಿ ಶೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರೆ? ಹೌದು ಮಹಾತ್ಮರೇ. ಅಮ್ಮ, ನಿನ್ನ ನಾಮಾಂಕಿತವೇನು ತಾಯಿ? ಮಹಾತ್ಮರೇ, ನನ್ನ ನಾಮಾಂಕಿತವು ಲಕ್ಷ್ಮೀದೇವಿ ಎಂದು ಕರೆಯರು ಮಹಾತ್ಮರೇ. ಅಮ್ಮ, ನಿನ್ನ ನಾಮಾಂಕಿತವು ಲಕ್ಷ್ಮೀ ದೇವಿ ಎಂದು ಕರೆಯುವರಮ್ಮ? ಹೌದು ಮಹಾತ್ಮರೇ. ಅಮ್ಮ, ಅದೇ ನಿಮ್ಮ ಉಜ್ಜಯಿನಿ ಪಟ್ಟಣದ ಪರಮ ಪಾಪಿಯಾದ ವಿಕ್ರಮರಾಜನು ನಾನೇ ಅಲ್ಲವಮ್ಮ, ನಾನೇ ಅಲ್ಲವೇ? ನೀವು ನಮ್ಮ ಪಟ್ಟಣದ ವಿಕ್ರಮ ಮಹಾರಾಜನೇ? ಹೌದು ತಾಯಿ, ಹೌದು. ಮಹಾತ್ಮರೇ, ತಮಗಿಂತ ಕಷ್ಟ ಬರಲು ಕಾರಣವೇನು? ಅಮ್ಮ, ಹೀಗೆ ಬಂದಾಯಿ ತಿಳಿಸುವೆನು.
ಇದೇ ನಿಮ್ಮ ಪಟ್ಟಣದ ಚಂದ್ರಸೇನ್ ಮಹಾರಾಜರು ನಂದೇ ಶೆಟ್ಟರ ಮನೆಯಲ್ಲಿ ಅವರ ಮಗಳ ಮುದ್ದಿನಾರವನ್ನು ಕದ್ದ ಕಳ್ಳನೆಂದು ಈ ರೀತಿಯಾಗಿ ಈ ನನ್ನ ಕರಾಚರಣೆಗಳನ್ನು ಕಡಿದು ಈ ಕಂದುಕದಲ್ಲಿ ಬೀಸಾಡಿರುವರಮ್ಮ. ಅಮ್ಮ, ಈ ಗಾಯದ ಬಾಧೆಯನ್ನು ತಾಳಲಾರನಮ್ಮ, ತಾಳಲಾರೆ. ಮಹಾತ್ಮರೇ, ತುಡಿಸಬೇಡಿ. ನನ್ನ ಪೂರ್ವ ಜನ್ಮದ ಕರ್ಮದ ಫಲವು ಹೇಗಾದರೂ ಆಗಿರಲಿ ಅಮ್ಮ. ನನ್ನ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸೌಖ್ಯದಿಂದ ಇರುವರೆ ತಾಯಿ. ಆಹಾ, ನನ್ನ ಪಟ್ಟಣದ ಹೆಣ್ಣು ಮಗಳಾದ ಕಾರಣ ನನ್ನ ಕಷ್ಟ ಸುಖಾದಿಗಳನ್ನೆಲ್ಲ ವಿಚಾರಿಸಿಕೊಂಡಳು ಅಮ್ಮ. ಅಮ್ಮ, ನಿನಗೆ ಮುತ್ತೈದ ಸ್ಥಾನವು ಅಮ್ಮ ನನಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ. ಸ್ವಲ್ಪ ಜಲವನ್ನಾದರೂ ತಂದು ಕೊಡುವೆಯ ತಾಯಿ? ಅಮ್ಮ, ನಿಲ್ಲು ತಾಯಿ, ನಿಲ್ಲು. ಅಮ್ಮ, ಮರೆತಿದ್ದೆನು, ಇಲ್ಲಿ ಬಾ. ಅಮ್ಮ, ನೀನು ನನಗೆ ಜಲವನ್ನು ತಂದು ಕೊಟ್ಟರೆ ನಿನಗೆ ತುಂಬಾ ಶಿಕ್ಷೆ ಆಗುವುದಮ್ಮ. ನಾನು ನಿಮಗೆ ಜಲ ತಂದು ಕೊಟ್ಟರೆ ನನಗೆ ಇದಕ್ಕೆ ಶಿಕ್ಷೆ ಆಗುವುದು? ಅಮ್ಮ, ನನ್ನ ಕರಾಚರಣೆಗಳನ್ನು ಕಡಿಸಿ ಹಾಕಿರುವ ರಾಜರು ನನಗೆ ಅನ್ನ ನೀರು ಕೊಟ್ಟವರಿಗೆ ನನಗಾದಂತ ಶಿಕ್ಷೆಯು ಕೊಟ್ಟವರಿಗೂ ಆಗುವುದೆಂದು ಡಂಗುರದ ಮೂಲಕವಾಗಿ ಸಾರಿಸುವಮ್ಮ. ಅಮ್ಮ, ಬೇಡ ತಾಯಿ, ಬೇಡ. ನನ್ನಿಂದ ನೀನೇತಕ್ಕೆ ಕಷ್ಟಪಡುವೆ? ತಮ್ಮಿಂದ ನನಗೆ ಯಾವ ಶಿಕ್ಷೆ ಆದರೂ ಆಗಲಿ, ನಾನು ನಿಮಗೆ ಜಲ ತಂದು ಕೊಡುವೆನು. ಅಮ್ಮ, ನಿನ್ನ ಇಷ್ಟದಂತೆಯೇ ಆಗಲಿ ತಾಯಿ. ಈಗ ಜಲ ತಂದಿರುವೆ, ಸ್ವೀಕರಿಸಿ. ಅಮ್ಮ, ಕೊಡುವಳಾಗು ತಾಯಿ. ಅಮ್ಮ, ಸಾಕು ತಾಯಿ, ಸಾಕು. ಅಮ್ಮ, ನೀನೆಂತ ಪತಿವ್ರತೆ. ನಿನಗೆ ಶಾಶ್ವತವಾದದು ಸ್ಥಾನ, ನಿನಗೆ ಶಾಶ್ವತವಾದದು ಮತ್ತೆ ನಮ್ಮ ಕುಲದ
ನಿನಗೆ ಮುತ್ತೈದೆ ಭಾಗ್ಯವು ಶಾಶ್ವತವಾಗಿಯೇ ಉಳಿಯಲಮ್ಮ. ಅಮ್ಮ, ನಾನು ಇಲ್ಲೇ ಇದ್ದು ನನ್ನ ಕರ್ಮಾದಿಗಳನ್ನೆಲ್ಲ ಅಳಿಯುತ್ತೇನೆ. ನೀನು ನಿನ್ನ ಪಟ್ಟಣಕ್ಕೆ ಹೋಗಿ ನಿನ್ನ ಪರಿವಾರದೊಂದಿಗೆ ಸುಖದಿಂದ ಬಾಳುಗಳಾಗು ತಾಯಿ. ನೀವು ನನ್ನ ಜೊತೆಯಲ್ಲಿ ಬರುವುದಾದರೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಉಪಚಾರವನ್ನು ಮಾಡುವೆನು ಮಹಾತ್ಮರೇ. ಅಮ್ಮ ಅಮ್ಮ, ನಾನು ಬರೋಣವೆಂದರೆ ಪಾಪಿಯಾದ ನನ್ನ ಕರ ಚರಣಗಳೇ ಇಲ್ಲವಲ್ಲಮ್ಮ. ಮಹಾತ್ಮರೇ, ನೀವು ನನ್ನ ಅಂದಣದ ಮೇಲೆ ಕುಳಿತುಕೊಂಡರೆ ನಾನು ನಿನ್ನ ಕರೆದುಕೊಂಡು ಹೋಗುತ್ತೇನೆ. ಅಮ್ಮ, ನಿನ್ನ ಇಷ್ಟದಂತೆಯೇ ಆಗಲ್ಲ ತಾಯಿ. ಬೇಗನೆ ನನ್ನನ್ನು ಕರೆದುಕೊಂಡು ಯಾರೆಂದು ತಿಳಿದಿರುವೆ? ಯಾರು ಮಾನು? ಅಮ್ಮ ಹೇಳೋನು ಕೇಳು.
ಕಂದಕದಲ್ಲಿ ಬೀಸಾಡಿದ್ರಮ್ಮ. ಅಮ್ಮ ಈ ತರ ತಂಟೆ ನಮಗೇಕೆ, ಬಾರಮ್ಮ ಮನೆಗೆ ಹೋಗೋಣ. ಮಾವನವರೇ, ಕೋಪಿಸಿಕೊಳ್ಳಬೇಡಿ. ಇವರು ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರಲ್ಲವೇ? ನಿಮ್ಮ ಪಟ್ಟಣ ವಿಕ್ರಮ ರಾಜರೇ? ಹೌದು. ಅಯ್ಯೋ ಶಿವ ಶಿವ, ಕೆಟ್ಟನೋ ಕೆಟ್ಟನೋ. ಅಮ್ಮ, ಈ ಮಾತ್ಮರಿಗೆ ಇಂಥ ಕಷ್ಟ ಬರಲು ಕಾರಣವಿರು ತಾಯಿ. ಮಾವನವರು, ಇವರಿಗೆ ಗ್ರಹವತಿಗಳ ಕಾಟ ಅನುಕೂಲವಿಲ್ಲದ ಕಾರಣ ಈ ರೀತಿ ಕಷ್ಟ ಬಂದಂತೆ ಅಳುತ್ತಿರೋರು ಮಾವನವರು. ಅಮ್ಮ, ಹಾಗಾದರೆ ಈ ಮಾತ್ಮರಿಗೆ ನೀನು ಉಪಚಾರ ಮಾಡಿಕೊಂಡು ಇಲ್ಲೇ ಇರುವಳಾಗು. ನಾನು ನಮ್ಮ ಚಂದ್ರಸೇನ ಮಹಾರಾಜ ಬಳಿಗೆ ಹೋಗಿ ಈ ಮಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆ ತರುವನಮ್ಮ. ಆಗಬಹುದು ಮಾವನವರೇ. ರಾಜೇಂದ್ರನಿಗೆ ನಮಸ್ಕರಿಸುವ. ತೇಲಿ ಶೆಟ್ಟರೇ, ನಿಮಗೆ ಮಂಗಳವಾಗಲಿ ಮೇಲ ಕೇಳಿ. ತೇಲಿ ಶೆಟ್ಟರೇ, ನೀವು ಬಂದ ಸಮಾಚಾರವೇನು? ರಾಜೇಂದ್ರ, ತಾವು ಅಪರಾಧಿ ಎಂದು ಕರಾಚರಣ ಕಡಿಸಾಕಿದ ಪಾಪಿಗೆ ಅನ್ನ ನೀರು ಕೊಡಬೇಕೆಂದು ವರವನ್ನು ಕೊಡಬೇಕು. ಮಂತ್ರಿ ಶೇಖರ, ನೋಡಿದೆಯಾ? ಕೂಲಿಯಿಂದ ಗಾಣವನ್ನು ಹೊಡೆದು ಜೀವನವನ್ನು ಕಳೆಯುತ್ತಿರುವ ಈ ತೇಲಿ ಶೆಟ್ಟರಿಗೆ ಎಂತಹ ಕನಿಕರ ಉಂಟಾಗಿರುವುದು. ತೇಲಿ ಶೆಟ್ಟರು ಅಷ್ಟೇ ಸತ್ಯವಂತರಲ್ಲವೇ? ತೇಲಿ ಶೆಟ್ಟರೇ, ತೇಲಿ ನಿಮ್ಮ ಕರುಣಾನಿಧಿಯ ತೇಲಿ ಶೆಟ್ಟರೇ, ನೀವು ಆ ತಸ್ಕರನಿಗೆ ಅನ್ನ ನೀರನ್ನು ಕೊಟ್ಟು ಉಪಚರಿಸಿ. ನಿಮ್ಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಅಪ್ಪಣೆ.
ಹಸಿಯಾದಾಯಕ್ಕೆ ಸೊಣಗಳು ತುಂಬುತ್ತಿದೆ. ಬಿಸಿ ಬಿಸಿ ಊರಂತ ಸುರಿಯುವುದಮ್ಮ. ಬಿಸಿ ಬಿಸಿ ಊರಂತ ಸುರಿಯುವುದಮ್ಮ. ಉರಿ ಉರಿಯ ಮಹಾತ್ಮರೇ, ಪರದೇಶಿಯಾದ ನನ್ನನ್ನು ಕಾಪಾಡುತ್ತಿರುವ ನೀವೇ ನನಗೆ ತಂದೆ ತಾಯಿಗಳಮ್ಮ. ಅಮ್ಮ, ಮಹಾತ್ಮರೇ, ನನಗೆ ಅನ್ಯಾಯವನ್ನು ಮಾಡಬೇಡಿ ತಾಯಿ. ಇಲ್ಲ ಮಹಾತ್ಮರೇ, ದಯಮಾಡಿ ನೀವು ಮಿತಿಯನ್ನು ಮಾಡಬೇಡಿರಿ ಮಹಾತ್ಮರೇ. ಅಮ್ಮ. ಆ ಪರಮಾತ್ಮನು ನಿಮ್ಮನ್ನು ಕೈ ಬಿಡದೆ ಕಾಪಾಡುವನು. ಅಮ್ಮ, ಆ ಪರಮಾತ್ಮನು ಈಗ ಕೊಟ್ಟಿರುವಂತ ಕಷ್ಟವೂ ಸಾಲದಮ್ಮ, ಇನ್ನೂ ಬೇರೆ ಬಂದು ಕಾಪಾಡುವನು ತಾಯಿ. ಮಹಾತ್ಮರೇ, ನಮ್ಮ ಇಂದಿನ ನಡೆನುಡಿಗಳನ್ನು ನೋಡಿ ಈ ರೀತಿ ಕಷ್ಟವನ್ನು ಕೊಟ್ಟು ಗೋಳಾಡಿಸುತ್ತಿರಬಹುದಲ್ಲವೇ? ಅಮ್ಮ, ನೀನು ಹೇಳುತ್ತಿರುವ ಮಾತು ನಿಜ ತಾಯಿ. ನಮ್ಮ ಇಂದಿನ ನಡೆ ನುಡಿಗಳೇ ಮುಂದಿನ ಕೇಡಿಗೆ ಕಾರಣವಲ್ಲವಮ್ಮ. ಅಮ್ಮ, ಅದು ಆಗಿರಲಿ. ಅತ್ತ ನೋಡು, ನಿಮ್ಮ ಮಾವನವರು ಬರುವಂತೆ ಭಾಸವಾಗುತ್ತಿರುವುದು. ಆಗಬಹುದು ಮಹಾತ್ಮರೇ. ಮಾವನವರ ಪದಕ್ಕೆ ನಮಸ್ಕರಿಸುವ. ಮಾನಿಗೆ ಮಂಗಳವಾಗಲಿ. ಮಾವನವರು ನೀವು ಹೋಗಿದ್ದ ವಿಚಾರವೇನಾಯಿತು? ಅಮ್ಮ, ನಿನ್ನ ಧರ್ಮಕ್ಕೆ ನಿಸರವಾಗಿ ಈ ಮಾಸ್ತರಿಗೆ ನಮ್ಮ ಚಂದ್ರಶೇಖರ ಮಹಾರಾಜರು ಅನ್ನ ನೀರು ಕೊಡುವಂತೆ ಅಪ್ಪಣೆಯನ್ನು ಕೊಟ್ಟಿರೋಮ್ಮ. ಮಾವನವರೇ ನಿಜವಾಗಿಯೂ ಬಿಟ್ಟಿರುವ, ನಿಜವಾಗ್ಲೂ ಕೊಟ್ಟಿರೋಮ್ಮ. ಸತ್ಯವಾಗಿಯೂ ಬಿಟ್ಟಿರುವ. ಸತ್ಯವಾಗ್ಲೂ ಕೊಟ್ಟಿರೋಮ್ಮ. ಹಾಗಾದರೆ ನಾನು ಧನ್ಯಳಾದೆನು. ಮಹಾತ್ಮರೇ, ನಮ್ಮ ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರಲಿ. ಅಮ್ಮ, ಹೋಗುವೆಯಾ ತಾಯಿ? ಹೌದು ಮಾತು. ಅಮ್ಮ, ನಿನಗೆ ಮಂಗಳವಾಗಲಿ, ಹೋಗಿ ಬಾ ತಾಯಿ. ತೇಲಿ ಶೆಟ್ಟರೆ, ಮಾತ್ರೆ ನನ್ನದೊಂದು ವಿಜ್ಞಾಪನವು. ಯಾವ ಎಚ್ಚರಾದರೂ ತಿಳಿಸಬಹುದಲ್ಲವೇ? ತೇಲಿ ಶೆಟ್ಟರೆ, ಈ ಪರಮ ಪಾಪಿಯಾದ ವಿಕ್ರಮ ರಾಜನು ನಿಮ್ಮ ಮನೆಯಲ್ಲಿರುವುದೆಂಬುದನ್ನು ನಿಮ್ಮ ಪಟ್ಟಣದಲ್ಲಿ ಯಾರ ಜೊತೆಯಲ್ಲಿಯೂ ತಿಳಿಸಬಾರದೆಂದು ಈಗೋ ಶಿರವಾಗಿಯೇ ಬೇಡಿಕೊಳ್ಳುವೆನು. ಮಾತ್ರೆ, ನೀವು ನಮ್ಮ ಮನೆಯಲ್ಲಿ ಗಾನವನ್ನು ಹೊಡೆಯುವುದಾದರೆ ನಮ್ಮ ಪಟ್ಟಣದಲ್ಲಿ ನಿಮ್ಮನ್ನು ಯಾರು ಗುರುತಿಸಲಾರು ಮಾತ್ರೆ. ಏನು, ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ಗಾಣದ ಮೇಲೆ ಕುಳಿತು ಗಾಣವನ್ನೂ ಹೊಡೆಯುವುದಾದರೆ ನಿಮ್ಮ ಪಟ್ಟಣದಲ್ಲಿ ಯಾರೂ ನನ್ನನ್ನು ಗುರುತಿಸಲಾರದೆ? ಗುರುತಿಸಲಾರು ಮಾತ್ರೆ. ಸೇರಿಸುತ್ತಾರೆ. ಹಾಗಾದರೆ ನನ್ನನ್ನು ನಿಮ್ಮ ಗಾಣದ ಮೇಲ್ಗಡೆ ಬೇಗನೆ ಎತ್ತಿಕೊಳ್ಳಿರಿಸಿ. ಅಂದರೆ 7 ವರ್ಷವು ಸಂಪೂರ್ಣವಾಗಿಯೇ ಮುಗಿದಂತಾಯಿತು. ಇಂದಿನ ದಿವಸದಲ್ಲಿ ನನ್ನ ಮನಸ್ಸಿಗೆ ಬಹಳ ಉಲ್ಲಾಸಭರಿತವಾಗಿಯೇ ತೋರುತ್ತಿರುವುದಲ್ಲ. ಇರಲಿ, ದೇಹಿ ಎಂಬ ಪಣತೆಯಲ್ಲಿ ಕುಳಿತು ಭಕ್ತಿಯಿಂದ ಎಣ್ಣೆಯನ್ನು ಬಿಟ್ಟು ಜ್ಞಾನವೆಂಬ ದೀಪವೂ ಹಚ್ಚುವಂತೆ ನಾನೊಂದು ದೀಪಕಮಲ ರಾಗವನ್ನು ಹಾಡುವೆನು. ಜ್ಯೋತಿಯ ಬೆಳಗಿಸೋ ಪರಮಾತ್ಮ, ಜಗನ್ ಜ್ಯೋತಿಯ ಬೆಳಗಿಸೋ ಪರಮಾತ್ಮ. ಸೋತೆನು ನೋಳು ಎನ್ನಾತ್ಮ, ಸೋತೆನು ಧರೆಯೋಳು ಎನ್ನಾತ್ಮ. ಜ್ಯೋತಿಯ ಬೆಳಗಿಸೋ ಪರಮಾತ್ಮ, ಜಗನ್ ಜ್ಯೋತಿಯ ಬೆಳಗಿಸೋ ಪರಮಾತ್ಮ. ನೊಂದ ಜೀವಕ್ಕೆ ಶಾಂತಿಯ ನೀಡೋ, ದೇವಾ ದೇವಾ.
ನೊಂದ ಜೀವಕ್ಕೆ ಶಾಂತಿಯ ನೀನು ವ್ಯಾಕುಲ ಹಳ್ಳಿಯಲ್ಲಿ ವ್ಯಾಕುಲ ಹಳ್ಳಿಯಲ್ಲಿ ನಿಮ್ಮಯ ಕಾಂತಿ ಜ್ಯೋತಿಯ ಬೆಳಗಿಸು ಪರಮಾತ್ಮ ಜಗನ್ ಜ್ಯೋತಿಯ ಬೆಳಗಿಸು ಪರಮಾತ್ಮ ನೊಂದ ಜೀವಕ್ಕೆ ಶಾಂತಿಯ ನೀಡೋ ದೇವಾ ದೇವಾ ನೊಂದ ಜೀವಕ್ಕೆ ಶಾಂತಿಯ ನೀನು ಲೋಕವೇ ಬೆಳಗಲಿ ಲೋಕವೇ ಬೆಳಗಲಿ ನಿಮ್ಮಯ ಕಾಂತಿ ಜ್ಯೋತಿಯ ಬೆಳಗಿಸು ಪರಮಾತ್ಮ ಜಗನ್ ಜ್ಯೋತಿಯ ಬೆಳಗಿಸು ಪರಮಾತ್ಮ ಜ್ಯೋತಿಯ ಬೆಳಗಿಸು ಪರಮಾತ್ಮ ಜ್ಯೋತಿಯ ಬೆಳಗಿಸು ಪರಮಾತ್ಮ ಜ್ಯೋತಿಯ ಬೆಳಗಿಸು ಪರಮಾತ್ಮ ಅಳಲದಿರು ಮರುಳೇ ಮರುಳೇ ಕಷ್ಟ ಬಂದಿತ್ತು ಎಂದು ಹೇಳಿ ಮರುಳೇ ಕಷ್ಟ ಬಂದಿತ್ತು ಎಂದು ಹೇಳಿ ಈ ರೀತಿಯಾಗಿ ದುಃಖಿಸುತ್ತೇವೆಯಾ ಅಯ್ಯೋ ಪಾಪಿಯಾದ ವಿಕ್ರಮ ನೀನು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿದ್ದಾಗ ಹೇಗಿತ್ತು ಮರುಳೇ ನಿನ್ನ ಸಿರಿ ಸಂಪತ್ತು ಈಗ ಈ ರೀತಿ ಕಷ್ಟ ಬಂದಿತ್ತು ಎಂದು ಹೇಳಿ ದುಃಖಿಸುತ್ತಿರುವೆಯಾ ಬಿಡು ನಿನ್ನ ದುಃಖವನ್ನು ಬಿಡು ಆ ಪರಮಾತ್ಮನ ಧ್ಯಾನವನ್ನು ಮಾಡು ದೊರೆಯೋರ್ವರ ಸತ್ಯ ಹರಿಶ್ಚಂದ್ರರು ಮರುಳೇ ದೊರೆಯೋರ್ವರ ಸತ್ಯ ಹರಿಶ್ಚಂದ್ರರು ಮರುಳೇ ಮಸಾನವನ್ನು ಕಾಯು ಜೀವಿಸಲಿಲ್ಲವೇ ಮರುಳೇ ಮರುಳೇ ಸತ್ಯವಂತರಾದ ಹರಿಶ್ಚಂದ್ರರು ತಮ್ಮ ಸತ್ಯಕ್ಕೋಸ್ಕರ ಹೆಂಡತಿ ಮಗನನ್ನು ಪರನಿಗೆ ನಿಗ್ರಹಿಸಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಚಾಂಡಾಲನೆನಿಸಿಕೊಂಡು ಕೊನೆಗೆ ಅವರ ಸತ್ಯವನ್ನು ಅವರು ಉಳಿಸಿಕೊಳ್ಳಲಿಲ್ಲವೇ ಮರುಳೇ ಅವರಿಗಿದ್ದಳು ಅಧಿಕ ಕಷ್ಟವೆಂದು ಹೇಳಿ ಈ ರೀತಿ ದುಃಖಿಸುತ್ತಿರುವೆಯಾ ಮೆಲ್ಲ ಮೆಲ್ಲನೆ ಗಾಣವನ್ನು ಹೊಡೆಯಿರಿ ಎಲೆ ಬಸವಣ್ಣ ಸ್ವಾಮಿಯೇ ನನ್ನನ್ನು ನೋಡಿ ನೀವೇತಕ್ಕೆ ದುಃಖಿಸುತ್ತಿರುವಿರಿ ಮೆಲ್ಲ ಮೆಲ್ಲನೆ ಗಾಣವನ್ನು ಎಳೆಯಿರಿ ನಾವೀರ್ವರು ಸೇರಿ ಒಡೆಯನ ಸೇವೆಯನ್ನು ಮಾಡೋಣ
ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಒಡೆಯಲು ಕೈಯಿಲ್ಲ ನಡೆಯಲು ಕಾಲಿಲ್ಲ ಒಡೆಯಲು ಕೈಯಿಲ್ಲ ನಡೆಯಲು ಕಾಲಿಲ್ಲ ಒಡೆಯ ಶ್ರೀ ದೇವ ಇದನ್ನೆಲ್ಲ ಬಲ್ಲ ಒಡೆಯ ಶ್ರೀ ದೇವ ಇದನ್ನೆಲ್ಲ ಬಲ್ಲ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಅಚ್ಚ ಎಲ್ಲರೂ ತಂದು ಆಡಿಸುವೆ ಸ್ವಾಮಿ ಅಚ್ಚ ಎಲ್ಲರೂ ತಂದು ಆಡಿಸುವೆ ಸ್ವಾಮಿ ಎಣ್ಣೆಯ ತೆಗೆದು ದೀಪ ಹಚ್ಚುವೆ ಎಣ್ಣೆಯ ತೆಗೆದು ದೀಪ ಹಚ್ಚುವೆ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಅಮ್ಮ ಪಾರ್ವತಿ ದೇವಿ ಸದಾ ಕಾಲ ನಿನ್ನನ್ನೇ ನಂಬಿರೋ ಭಕ್ತರನ್ನು ಕೈ ಬಿಡದೆ ಕಾಪಾಡು. ಈ ನನ್ನ ಚಿಕ್ಕ ವಯಸ್ಸಿಗೆ ತಕ್ಕಾದ ಪುರುಷರನ್ನು ಸಿಗುವಂತೆ ಅನುಗ್ರಹಿಸು ತಾಯಿ, ಅನುಗ್ರಹಿಸಿ. ಪದ್ಮಾವತಿ, ಈ ಪಟ್ಟಣದಲ್ಲಿ ಯಾರು ದೀಪ ಜ್ಯೋತಿ ನೋಡುವವರು ಯಾವರಮ್ಮ? ಈ ಪಟ್ಟಣದಲ್ಲಿ ಜ್ಯೋತಿ ಕಮಲವರಾಗುವನ್ನು ಬೆಳಗುವವರನ್ನು ನಾನು ವಿವಾಹ ಆಗುವೆನಾ? ಇರಲಿ, ಕಾದು ನೋಡುವೆನು. ಸಖಿಯರೇ, ತಾಯಿಯಿಂದ ಅನುಗ್ರಹವನ್ನು ಸಿಕ್ಕಿರುವುದು. ಬನ್ನಿ, ನಾವು ಹೋಗೋಣ. ಆಗಬಹುದಮ್ಮ. ಅಮ್ಮ ನಿಮಗೆ ಮಂಗಳವಾಗಲಿ. ಮೇಲಕ್ಕೇಳಿ. ಅಮ್ಮ, ನೀವು ಯಾರು? ನಾವು ಪದ್ಮಾವತಿಯ ಸಖಿಯರು. ಅಮ್ಮ, ಪದ್ಮಾವತಿ ಎಂದರೆ ಯಾರ ಮಗಳಮ್ಮ? ಚಂದ್ರಸೇನ ಮಹಾರಾಜರ ಮಗಳು. ಅಮ್ಮ, ನೀವು ಇಲ್ಲಿಗೆ ಬರಲು ಕಾರಣವೇನು? ನಮ್ಮ ದೇವಿಯು ನಿಮ್ಮನ್ನು ಕರೆತರುವಂತೆ ಆಜ್ಞಾಪಿಸಿರುವರು. ಅಮ್ಮ, ನಾನು ಬರೋಣವೆಂದರೆ ಪಾಪಿಯಾದ ನನ್ನ ಕರ ಚರಣಗಳೇ ಇಲ್ಲವಲ್ಲಮ್ಮ. ಮಹಾತ್ಮರೇ, ನೀವು ನಮ್ಮ ಪಲ್ಲಕ್ಕಿ ಮೇಲೆ ಕುಳಿತುಕೊಂಡರೆ ನಾವು ಕರೆದುಕೊಂಡು ಹೋಗುತ್ತೇವೆ. ಅಮ್ಮ, ನಾನು ಬರಬೇಕಾದರೆ ನನ್ನ ಒಡೆಯರಾದ ತೇಲಿ ಶೆಟ್ಟರ ಅಪ್ಪಣೆಯೂ ಆಗಬೇಕಮ್ಮ. ತೇಲಿ ಶೆಟ್ಟರಿಗೆ ನಮಸ್ಕರಿಸುವ. ಅಮ್ಮ ನಿನ್ನ ಮಂಗಳವಾಗಲಿ. ತೇಲಿ ಶೆಟ್ಟರೆ, ಈ ಮಹಾತ್ಮರನ್ನು
ನಮ್ಮ ಸಂಗಡ ಕಳಿಸಿಕೊಡುವರಾಗಿ. ಮಾತ್ಮರೆ ಈ ಸಖ್ಯರ ಜೊತೆಯಲ್ಲಿ ಹೋಗಿ ದೇವಿ ವಿಚಾರ ಮುಗಿದ ತನಕ ಈ ಸೆಕೆಂಡ್ ಹೋಗಿ ಬನ್ನಿ. ಈ ಸಖ್ಯರ ಜೊತೆಗೆ ಹೋಗಿ ಬನ್ನಿ. ತೇಲಿ ಶೆಟ್ಟರೆ, ಇವರ ದೇವಿಯ ವಿಚಾರವೆಲ್ಲ ಮುಗಿದ ನಂತರ ನನ್ನನ್ನು ಇದೇ ಸ್ಥಳದಲ್ಲಿ ತಂದು ಬಿಡುವಂತೆ ಆಜ್ಞಾಪಿಸಿ. ಅಮ್ಮ ಸಿಕ್ಕೇರಿ, ನಿಮ್ಮ ಇವರನ್ನು ಕರೆದುಕೊಂಡು ಹೋಗಿ ಈ ದೇವಿ ವಿಚಾರ ಮುಗಿದ ಅನಂತರ ಈ ಮಾತ್ಮರನ್ನು ಇಲ್ಲಿಗೆ ಕರೆದುಕೊಂಡು ಆಗಬಹುದು ಶೆಟ್ಟರೆ. ನಾವಿನ್ನು ಹೊರಡಬಹುದಲ್ಲವೇ? ಅಮ್ಮ, ಬೇಗನೆ ನನ್ನನ್ನು ಕರೆದುಕೊಂಡು ನಡೆಯಿರಿ. ಆಗಬಹುದು ಮಾತ್ರ. ಆಹಾ, ದೀಪಗಳ ವರ್ತಮಾನವನ್ನು ತಿಳಿಯಲು ಹೋದ ಸಿಕ್ಕಿರು ಇನ್ನೂ ಬರಲಿಲ್ವಲ್ಲ? ಬಂದವು. ಸಖಿಯರೇ, ನೀವು ಹೋಗಿದ್ದ ವಿಚಾರವನ್ನು ಏನಾಯಿತು? ಅವರನ್ನು ಕರ್ಕೊಂಡವಮ್ಮ. ಹೌದಾ? ಅವರನ್ನು ಕರೆತಂದಿದ್ದೀರಾ? ಎಲ್ಲಿವರು? ಅಲ್ಲಿ ನೋಡಮ್ಮ, ಎಲ್ಲಿ? ಅಲ್ಲಿ ನೋಡಮ್ಮ. ಸಖಿಯರೇ, ಎಲ್ಲಿ? ಅಮ್ಮ ಇಲ್ಲಿ ಇರುವರು ನೋಡಮ್ಮ. ಅಮ್ಮ ಇವರೇ ನೋಡಮ್ಮ. ಅಕ್ಕ, ನನ್ನನ್ನು ಇಷ್ಟೊಂದು ಅಪಹಾಸ್ಯ ಮಾಡಬೇಡಿ. ಆ ಮಹಾಪುರುಷರು ಎಲ್ಲಿರುವೆಂದು ತೋರಿಸಿ. ಇಲ್ಲೇ ಇವರೇ ನೋಡಮ್ಮ. ಈ ಮಹಾತ್ಮರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ಎಷ್ಟು ಬಹಳ ಸುಂದರವಾಗಿ ಇರುವರು. ಸಖಿಯರೇ, ನೀವಿನ್ನು ಅರಮನೆಗೆ ಹೋಗಿ ನೀವಿನ್ನು ಅಂತಃಪುರಕ್ಕೆ ಹೋಗಿ ಫಲಪುಷ್ಪವನ್ನು ಕಿತ್ತುತ್ತಾರೆ. ನೀವಿನ್ನು ಹೊರಡದಂತೆ. ಆಗಬಹುದಮ್ಮ. ಮಹಾತ್ಮರೇ, ನಿಮ್ಮನ್ನು ನಮಸ್ಕರಿಸಬೇಕು. ಪದ್ಮಾವತಿ, ಮಹಾತ್ಮರೇ, ನೀವು ತೇಲಿಶೆಟ್ಟಿಯಲ್ಲಿ ಮನೆಯಲ್ಲಿ ಹಾಡಿದ ರಾಗವು ಯಾವುದು? ಪದ್ಮಾವತಿ, ಅದೇ ದೀಪಕಮಲ ರಾಗವಲ್ಲವೇ ಪದ್ಮಾವತಿ? ಮಹಾತ್ಮರೇ, ಹಾಗಾದರೆ ಆ ದೀಪಕಮಲ ರಾಗವನ್ನು ಮತ್ತೊಂದು ಸಾರಿ ಆಡಬೇಕೆಂದು ಇದೋ ನಿಮ್ಮಲ್ಲಿ ಬೇಡಿಕೊಳ್ಳಬೇಕು. ಪದ್ಮಾವತಿಯು ಎಂತ ಅಪೇಕ್ಷೆ! ನಾನು ಆಡಿದ ದೀಪಕಮಲ ರಾಗವನ್ನೇ ಬಯಸಿ ಕೇಳುತ್ತಿರುವುದು. ಪದ್ಮಾವತಿ, ಆಡುವೆನು ಕೇಳು.
ಆಹಾ, ಈ ಮಹಾತ್ಮರ ಆಡಿದ ಗಾನವನ್ನು ಕೇಳಿ ನನಗೆ ನಿದ್ರೆ ಬರುತ್ತಿರುವುದಲ್ಲ. ಇರಲಿ, ಸ್ವಲ್ಪ ಕಾಲ ಇಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಓಹೋ, ಪದ್ಮಾವತಿಯು ನಾನು ಆಡಿದ ದೀಪ ಕಮಲ ರಾಗವನ್ನು ಕೇಳಿ ನಿದ್ರಿಸುತ್ತಿರುವಳು. ಈಕೆಯು ನಿದ್ರಿಸಿದ ಕಾರಣ ನಾನು ಅಧಿಕ ಸ್ತುತಿಯಲ್ಲಿ ಕುಳಿತು ಆ ಪರಮಾತ್ಮನನ್ನು ಒಂದು ಸಾರಿ ಧ್ಯಾನಿಸಿದ್ದೇನೆ. ಪರಮಾತ್ಮ, ಭಗವಾನ್ ಶನಿದೇವ, ಈಗಲಾದರೂ ನನ್ನ ಮೇಲೆ ದಯೆ ಬಾರದೆ ದೇವಾ. ಪರಮಾತ್ಮ,
ವಿಕ್ರಮ. ಕಣ್ಣನ್ನು ತೆರೆದು ನೋಡುವನಾಗು ವಿಕ್ರಮ. ಹಾ ಪರಮಾತ್ಮ, ದೇವಾ ವಂದಿಸುವೆ, ದೇವಾ ವಂದಿಸುವೆ, ಭವಚರಣಕ್ಕೆ ನಾ ವಂದಿಸುವೆ. ಕಲಿಪುರುಷ ಕಾದ ವಾಹನ ದೇವಾ. ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿಯು ದೇವಾ. ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿಯು ದೇವಾ. ನನ್ನ ಅಪರಾಧವನ್ನು ಬಂಧಿಸಿ ಕಾಪಾಡು ಸನ್ನಿಧಾನ ದೇವಾ. ಭೂಮಿಕಾ ಗುಡುಗಾಡಿ, ಭೂಮಿಕಾ ಗುಡುಗಾಡಿ, ಆಕಾಶವೇ ಸಿಡಿದೆದ್ದರು, ಸತ್ಯವನ್ನು ಬಿಡಲು ಸರಿದೆ ದೇವಾ. ಪರಮಾತ್ಮ, ವಿಕ್ರಮ, ಶನಿದೇವ, ಈಗಲಾದರೂ ನನ್ನ ಮೇಲೆ ದಯೆ ಬಂದಿದೆ ದೇವಾ. ವಿಕ್ರಮ, ನಿನ್ನ ಸತ್ಯ ಸಾಧಕ ನಾನು ಮೆಚ್ಚಿ ಪ್ರಸನ್ನನಾಗಿ ಬಂದಿರುವ ವಿಕ್ರಮ. ಎದರಬೇಡ, ಎದರಬೇಡ. ನಿನಗೆ ಯಾವ ವರ ಬೇಕು ಕೇಳು ವಿಕ್ರಮ, ನಾನು ಸತ್ಯವಾಗಿ ನಡೆಸಿಕೊಡುವ ವಿಕ್ರಮ. ಪರಮಾತ್ಮ, ನನಗೆ ಕೊಟ್ಟಂತ ಕಷ್ಟವನ್ನು ದೇವ ದೈತ್ಯರಿಗೆ ಆಗಲಿ ನರಮಾನವರಿಗೆ ಆಗಲಿ ಕೊಡಬೇಡವೆಂದು ಈಗೋ ಸ್ಥಿರವಾಗಿಯೇ ಬೇಡಿಕೊಳ್ಳುವುದು ದೇವಾ. ವಿಕ್ರಮ, ಇದಕ್ಕೊಂದು ಇತಿಹಾಸವಿರುವುದು, ಹೇಳುವೆನು ಕೇಳು ವಿಕ್ರಮ. ವಿಕ್ರಮ, ವಿಕ್ರಮ, ಸತ್ಯ ಮಹಾಂದಾತ, ಭಕ್ತ ಪುರವ, ನಳ ಮಹಾರಾಜ, ಇಂತಿಂತ ರಾಶಿಗೆ ಹೋದಾಗ ಅವರವರು ಅವರ ದೇಶ ಕೋಶಾದಿಗಳನ್ನೇ ಕೇಳಿಕೊಂಡರೆ ವಿನಃ ನಿನ್ನಂತ ಪರೋಪಕಾರವಾದ ವಸ್ತುಗಳನ್ನು ಯಾರೂ ಬೇಡಿಕೊಳ್ಳಲಿಲ್ಲ, ಯಾರೂ ಕೇಳಲಿಲ್ಲ ವಿಕ್ರಮ. ವಿಕ್ರಮ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿ ಪ್ರಸನ್ನನಾಗಿ ಬಂದಿರುವೆ. ನಿನಗೆ ಬೇಕಾದವರುಗಳನ್ನು ಕೇಳು, ನಾನು ಸತ್ಯವಾಗಿ ನಡೆಸಿಕೊಡುವೆ ವಿಕ್ರಮ. ಪರಮಾತ್ಮ, ಸತ್ಯವಾಗಿಯೂ ನಡೆಸಿಕೊಡುವೆ, ಸತ್ಯವಾಗಲೂ ನಡೆಸಿಕೊಡುವೆ, ನಿಜವಾಗಿಯೂ ನಡೆಸಿಕೊಡುವೆ ದೇವಾ. ಪರಮಾತ್ಮ, ನಿಮ್ಮ ಸುಂದರವಾದ ಪಾದ ಪೂಜೆ ಮಾಡೋಣವೆಂದರೆ ಪಾಪಿಯಾದ ನನ್ನ ಕರಾಚರಣೆಗಳೇ ಇಲ್ಲವಲ್ಲ ದೇವಾ. ವಿಕ್ರಮ, ಅಂದು ಹೋದ ಕರಾಚರಣೆಗಳು ನಿನಗೆ ಅತಿ ಶೀಘ್ರದಲ್ಲೇ ಲಭಿಸುವು. ಅಂದು ನನ್ನನ್ನು ಜ್ಞಾನಿಸುವನಾಗೋ ವಿಕ್ರಮ. ಎಲ್ಲಿದೇವಾ, ಎಲ್ಲಿದೇವಾ? ಆ ಪರಮಾತ್ಮ, ರಕ್ಷಿಸಿದೆ ಸರಿದೇವಾ.
ಪಾದ ಪೂಜಿತನು ದೇವಾ. ನಿಮ್ಮಯ ಪಾದ ಸತ್ತರಿಸಲಿಲ್ಲ. ನಿಮ್ಮಯ ಪಾದ ಸತ್ತರಿಸಲಿಲ್ಲ. ನಾವೆಲೆ ಧನ್ಯನಾದನು ದೇವಾ. ಪರಮಾತ್ಮ, ನಿಮ್ಮ ಪಾದ ಕರುಣ ಕಟಾಕ್ಷದಿಂದ ನಾನಿಂದಿಗೆ ಧನ್ಯನಾದನು ದೇವ. ಪರಮಾತ್ಮ, ನನ್ನ ಜನ್ಮವೂ ಪವಿತ್ರವಾಯಿತು. ಪರಮಾತ್ಮ, ಹೀಗೆ ಬನ್ನಿ. ಕಿಟ್ಕಲ್ ತಂದ್ಬಿಡು, ಕಿಟ್ಕಲ್. ಪರಮಾತ್ಮ, ಪರಮಾತ್ಮ, ಧನ್ಯನಾದನು ದೇವ, ಧನ್ಯನಾದನು. ಪರಮಾತ್ಮ, ನನ್ನದೊಂದು ಕೋರಿಕೆ ದೇವ. ಪರಮಾತ್ಮ, ನನ್ನ ಪಟ್ಟಣದಲ್ಲಿ ಪ್ರತಿ ಶನಿವಾರವೂ, ಪ್ರತಿ ಸೋಮವಾರವೂ, ಪ್ರತಿ ಗುರುವಾರವೂ ತಮ್ಮ ಪಾದ ಪೂಜೆ ನಡೆಯುವಂತೆ ನನಗೆ ವರವನ್ನೂ ದಯಪಾಲಿಸು ದೇವ. ನಿನ್ನ ಅರಮನೆಯಲ್ಲಿ ಪ್ರತಿ ಸೋಮವಾರ ಬಸವಣ್ಣ ದೇವರ ಪಾದ ಪೂಜೆ ನಡೆಯುವಂತೆ ನಿನ್ನ ವರವನ್ನು ಕೊಟ್ಟಿರುವನು. ಪ್ರತಿ ಗುರುವಾರವು ಗುರು ದೇವರ ಪಾದ ಪೂಜೆ ನಡೆಯುವಂತೆ ನಿನ್ನ ವರವನ್ನು ಕೊಟ್ಟಿರುವನು. ಪ್ರತಿ ಶನಿವಾರವು ನಿನ್ನ ಅರಮನೆಯಲ್ಲಿ ನನ್ನ ಪಾದ ಪೂಜೆ ನಡೆಯುವಂತೆ ನಿನ್ನ ವರವನ್ನು ಕೊಟ್ಟಿರುವನು. ನೀನು ನಿನ್ನ ರಾಜ್ಯಕ್ಕೆ ಹೋಗಿ ಸುಖ ಸೌಖ್ಯದಿಂದ ರಾಜ್ಯವನ್ನು ಪರಿಪಾಲಿಸುವ ವಿಕ್ರಮ. ಪರಮಾತ್ಮ, ಧನ್ಯನಾದನು ದೇವ, ಧನ್ಯನಾದೆ. ಪರಮಾತ್ಮ, ನನ್ನದೊಂದು ಕೋರಿಕೆ ದೇವ. ವಿಕ್ರಮ, ತಿಳಿಸು. ಪರಮಾತ್ಮ, ಅಂದು ನಂದೈ ಶೆಟ್ಟರ ಮನೆಯಲ್ಲಿ ಕಳೆದು ಹೋಗಿರೋ ಮುತ್ತಿನಾರದ ಕಳ್ಳತನದ ಭಾರವು ನನ್ನ ತಲೆಯ ಮೇಲೆ ಹಗುರವಾಗಿಯೇ ಕುಳಿತಿರುವುದು ದೇವ. ಅದನ್ನು ಹೋಗಲಾಡಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು ದೇವ. ವಿಕ್ರಮ, ನಂದ ಶೆಟ್ಟರ ಮನೆಯಲ್ಲಿ ಅಂದು ನನ್ನನ್ನು ಜ್ಞಾನಿಸು. ಅಂದು ಹೋದ ಮುತ್ತಿನಾರವು ಅತಿ ಶೀಘ್ರದಲ್ಲಿ ಲಭಿಸಿಕೊಡುವನು ವಿಕ್ರಮ. ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆ. ಪರಮಾತ್ಮ, ಹೀಗೆ ಬನ್ನಿ. ನಿಮ್ಮ ಸುಂದರವಾದ ಪಾದ ಪೂಜೆಯನ್ನು ಮಾಡಿ ನಾನು ಮೋಕ್ಷವನ್ನಾದರೂ ಪಡೆಯುತ್ತೇನೆ.
ನಾನೇ ಕಮೆಂಟ್ ಮಾಡಿದ್ರು ಹಂಗೆ ಐತೆ.
ಮಹಾಪುರುಷರು ತಾವ್ಯಾರು? ಅಮ್ಮ ಪದ್ಮಾವತಿ, ಕರಾಚರಣಗಳು ಇಲ್ಲದಿದ್ದ ತಸ್ಕರನೂ ನಾನೇ ಅಲ್ಲವೇ? ಆಹಾ, ಈ ನಿಮಗೆ ಕರಾಚರಗಳು ಬಂದ ಬಗೆಯಾದರೂ ಹೇಗೆ? ಪದ್ಮಾವತಿ, ಆ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಆಗ ಹೋಗಿದ್ದ ಕರಾಚರಣೆಗಳು ಈಗ ತಾನೇ ಬಂದಿರುವು. ಹಾಗಾದರೆ ಮಹಾಪುರುಷರು ನೀವು ನನ್ನನ್ನು ವಿವಾಹ ಆಗಬೇಕು ಎಂದು ಕೇಳಿಕೊಳ್ಳಿ. ಛೇ, ಪರಸ್ತ್ರೀಯರನ್ನು ಕಂಡರೆ ಮಾತೃಪಾದಿಯಲ್ಲಿ ಭಾವಿಸುವನು. ಖಂಡಿತ ನಿನ್ನನ್ನೂ ಲಗ್ನವಾಗುವುದಿಲ್ಲ. ತಾವು ಏನಾದರೂ ನನ್ನನ್ನು ಲಗ್ನವಾಗದಿದ್ದರೆ ಇದೇ ಅಂತಃಪುರದಲ್ಲಿ ನನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಓಹೋ, ಪದ್ಮಾವತಿಯು ಪ್ರಾಣ ತ್ಯಾಗ ಮಾಡಿಕೊಂಡರೆ ನನಗೆ ಸ್ತ್ರೀ ಹತ್ಯೆ ದೋಷವೂ ಬರುವುದಿಲ್ಲವೇ? ಪದ್ಮಾವತಿ ಮೇಲಕ್ಕೆ ಹೇಳು. ಮಹಾತ್ಮರೇ, ನನ್ನ ಹೇಳಲು ಕಾರಣವೇನು? ಪದ್ಮಾವತಿ, ನಿಮ್ಮ ತಂದೆಯವರ ಅಪ್ಪಣೆ ಆದರೆ ನಾನು ನಿನ್ನನ್ನೂ ಲಗ್ನವಾಗುವೆನು. ಆಗಬಹುದು. ತಂದೆಯರ ಪಾದಕ್ಕೆ ನಮಸ್ಕರಿಸುವೆ. ಪದ್ಮಾವತಿ, ನಿನಗೆ ಮಂಗಳವಾಗಲಿ. ಮೇಲಕ್ಕಿರೋಳು. ಈ ಮಹಾಪುರುಷನೊಡನೆ ನನ್ನನ್ನು ವಿವಾಹ ಮಾಡಬೇಕೆಂದು ಕೇಳಿಕೊಳ್ಳುವೆ. ಮಹಾತ್ಮರೇ, ತಾವು ಯಾರು? ನನ್ನ ಮಗಳ ಅಂತರಪುರಕ್ಕೆ ಬಂದಿರಲು ಕಾರಣವೇನು? ಚಂದ್ರಸೇನ್ ಮಹಾರಾಜರೇ, ತಾವು ಅಪರಾಧಿ ಎಂದು ಕರಾಚರಣೆಗಳನ್ನು ಕಡಿಸಿ ಹಾಕಿದ್ದ ತಸ್ಕರನೂ ನಾನೇ ಅಲ್ಲವೇ? ಏನು ಅಪರಾಧಿ ಎಂಬುದನ್ನು ಪುನಃ ಆಧರಿಸಿಕೊಳ್ಳಬಹುದೇ? ಹೌದೌದು, ನಿರಪರಾಧಕ್ಕೆ ಶಿಕ್ಷೆಯೂ ಸಲ್ಲತಕ್ಕದ್ದು. ಯಾರಿಂದ ಶಿಕ್ಷೆ? ನಂದೈ ಶೆಟ್ಟರಿಂದ. ಹಾಗಾದರೆ ಸರ್ವರು ನಡೆಯಿರಿ ನಂದೈ ಶೆಟ್ಟರ ಮನೆಗೆ. ಯಾತ್ರಿಕರು ಗಾಬರಿಯಿಂದ ಬರುತ್ತಿರುವುದಲ್ಲ, ಬರಲಿ. ಸರ್ವರಿಗೂ ನಮಸ್ಕರಿಸಿ. ಸಟ್ಟರೆ, ನಿಮಗೆ ಮಂಗಳವಾಗಲಿ. ಸಟ್ಟರೆ, ನಿಮ್ಮಿಂದ ಈ ಮಹಾತ್ಮರಿಗೆ ಶಿಕ್ಷೆ ಆದ ಬಗೆ ಹೇಗೆ? ರಾಜೇಂದ್ರ, ನನ್ನಿಂದ ಯಾವ ಶಿಕ್ಷೆಯೂ ಆಗಲಿಲ್ಲ. ಸಟ್ಟರೆ, ನಿಜವನ್ನು ಹೇಳಿ. ನಿಮ್ಮ ಮಗಳ ಮುತ್ತಿನ ಹಾರವು ಕಳೆದು ಹೋಗಿದ್ದು ನಿಜವೇ? ಹೌದಪ್ಪ, ಹೌದು. ನನ್ನ ಮಗಳ ಮುತ್ತಿನ ಹಾರ ಹೋಗಿದ್ದು ನಿಜ. ಈ ಮಹಾತ್ಮರನ್ನು ಕರೆದುಕೊಂಡು ಹೋಗಿ ತಮ್ಮ ಬಳಿಗೆ ಬಿಟ್ಟನು. ತಾವು ಯಾವ ಶಿಕ್ಷೆಯನ್ನು ಕೊಟ್ಟಿದ್ದಾರೋ ಅದು ನಮಗೆ ಗೊತ್ತು. ಒಂದೂ ತಿಳಿಯದು. ಮಹಾತ್ಮರೇ, ತಾವು ಸತ್ಯವಂತರೆಂದು ನಂಬಬೇಕಾದರೆ ಅಂದು ನುಂಗಿದ್ದ ಹಂಸ ಪಕ್ಷಿಯು ಮುತ್ತಿನ ಹಾರವನ್ನು ಪುನಃ ಉಗಿಯುವುದಾದರೆ ಆಗ ನಂಬುತ್ತೇವೆ ನಿಮ್ಮ ಸತ್ಯವನ್ನು. ಚಂದ್ರಸೇನ್ ಮಹಾರಾಜರೇ, ನಂದೈ ಶೆಟ್ಟರೆ, ಸತ್ಯ ಪರೀಕ್ಷೆಯು ಅಗತ್ಯವಾಗಿಯೇ ನಡೆಯಲಿ. ಇಗೋ ಸರ್ವರು ನೋಡಿ. ಚಂದ್ರಸೇನ್ ಮಹಾರಾಜರೇ, ತೆಗೆದುಕೊಳ್ಳಿ ಮುತ್ತಿನ ಹಾರವನ್ನು. ಸಟ್ಟರೆ, ಇದೇನು ನೋಡಿ ನಿಮ್ಮ ಮಗಳ ಮುತ್ತಿನ ಹಾರವು? ಹೌದಪ್ಪ, ಹೌದು. ಇದೇ ನನ್ನ ಮಕ್ಕಳ ಮುತ್ತಿನ ಹಾರವು. ಮಹಾತ್ಮರೇ, ಇಂಥ ಸತ್ಯವಂತರಾಗಿರಲು ತಮ್ಮ ನಾಮಾಂಕಿತವೇನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಸೇನ್ ಮಹಾರಾಜರೇ, ನನ್ನ ಪಟ್ಟಣವು ಉಜ್ಜಯಿನಿ ನಗರ. ನನ್ನ ನಾಮಾಂಕಿತವು ವಿಕ್ರಮ ರಾಜನೆಂದು ಕರೆಯುವರು. ಏನು
ನೀವು ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರೇ. ರಾಜೇಂದ್ರ, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಸೇನ್ ಮಹಾರಾಜರೇ, ನಿಮಗೆ ಮಂಗಳವಾಗಲಿ. ವಿಕ್ರಮರಾಜರೇ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ನಂದೇ ಶೆಟ್ಟರೇ, ನಿಮಗೆ ಮಂಗಳವಾಗಲಿ. ತಂದೆಯವರೇ, ಈ ಮಹಾತ್ಮರನ್ನು ಕೊಟ್ಟು ನನ್ನ ವಿವಾಹ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಹಾತ್ಮರೇ, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಮಗಳಾದ ಪದ್ಮಾವತಿಯನ್ನು ಲಗ್ನವಾಗಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಸೇನ್ ಮಹಾರಾಜರೇ, ನಿಮ್ಮ ಇಷ್ಟದಂತೆಯೇ ಆಗಬಹುದು. ಓಹೋ, ಪದ್ಮಾವತಿಯನ್ನು ಲಗ್ನವಾದ ಮೇಲೆ ನನ್ನ ಮಗಳಾದ ಆಲೋಲಕ್ಕೆಯನ್ನು ಲಗ್ನವಾಗಬೇಕು. ಯಾರನ್ನ? ಆಲೋಲಕ್ಕಿಯನ್ನ. ಆಕೆಯಿಂದ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದು ಆಗ ಹೋಗಿದ್ದ ಕರಾಚರಣೆಗಳು ಈಗ ತಾನೇ ಬಂದಿರುವುದು. ಖಂಡಿತ ಆಕೆಯನ್ನು ಲಗ್ನವಾಗುವುದಿಲ್ಲ. ಪದ್ಮಾವತಿ ಲಗ್ನವಾದ ಮೇಲೆ ಆಲೋಲಿಕೆಯನ್ನು ಲಗ್ನವಾಗಲೇಬೇಕು ವಿಕ್ರಮ. ಓಹೋ, ಅಶರೀರ ವಾಣಿಯು ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಆಲೋಲಿಕೆಯನ್ನು ಲಗ್ನವಾಗಬೇಕೆಂದು ನುಡಿಯುತ್ತಿರುವುದು. ಚಂದ್ರಸೇನ್ ಮಹಾರಾಜರೇ, ನಂದ ಶಕ್ತರೇ, ಲಗ್ನಕ್ಕೆ ಸಿದ್ಧಪಡಿಸಿ. ಆಗಬಹುದು. ಆಗಬಹುದು. ಯಾರನ್ನು ಪದ್ಮಾವತಿ ಕೊನೆಗೆ ಧರಿಸಿ ಎನ್ನಯ ಸತಿಯೇ ಮಾಂಗಲ್ಯದಲ್ಲಿ ಸುಮ್ಮ. ಎನ್ನಯ ಸತಿಯೇ ಮಾಂಗಲ್ಯದಲ್ಲಿ ಸುಮ್ಮ. ಮಾಂಗಲ್ಯದಲ್ಲಿ ಸುಮ್ಮ. ಈ ಹಾರನ್ನು ವಿಕ್ರಮರಾಜರ ಕೊರಳಿಗೆ ಧರಿಸುವುದಾಗಿ. ರಾಣಿ
ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡಿದಂತಹ ಶನಿದೇವರ ಪಾದ ಪೂಜೆಯನ್ನು ಮಾಡಿ ಹಾಗೂ ಮಹಾ ಮಂಗಳಾರತಿಯನ್ನು ಮಾಡೋಣ ಬನ್ನಿರಿ. Bye.
ಸ್ವಾಮಿಗೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗೆ ಶ್ರೀ ಮಲ್ಲೇಶ್ವರ ಸ್ವಾಮಿಗೆ ಶನಿ ಮಹಾತ್ಮಾಗಿ ಶನಿ ಮಹಾತ್ಮಾಗಿ ಶನಿ